ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಬಾಸ್ಗೆ ನಮಸ್ಕಾರ ಹಾಕ್ಬಿಟ್ಟು ಮನೆಯಿಂದ ಹೊರಗಡೆ ಬರ್ತಿದ್ದ ಹಾಗೆ ನಮ್ಮ ಅಪ್ಪನ ಜಾಕಿ ಫುಲ್ ರೆಡಿಯಾಗಿ ನಿಂತಿತ್ತು. ಇದು ಆಕ್ಚುಲಿ ನಮ್ದು ಫಸ್ಟ್ ಬೈಕ್. ಸೊ ಇದು ನೋಡ್ತಿದ್ದಾಗ ಒಂದು ವಿಡಿಯೋ ಮಾಡ್ಬೇಕು ಅನ್ಸೋ, ಒಂದು ರೌಂಡ್ ನೀಟಾಗಿ ಅದರದ್ದು ಫ್ಯಾಷನ್ ಶೋ ತರ ತೋರಿಸ್ದೆ ಎಲ್ಲ. ಅವಾಗ ನಾನೇ ಸ್ಟಿಕ್ಕರ್ ಕಟಿಂಗ್ ಎಲ್ಲ ಮಾಡಿಸಿದೆ. ಚಿಕನ್ 15 ವರ್ಷ ಆಯ್ತು ಈ ಗಾಡಿಗೆ. ಸಕ್ಕತ್ ಈಗ ಒಳ್ಳೆ ಕಂಡೀಷನ್ ಇದೆ, ಚೆನ್ನಾಗಿದೆ. ಹಂಗೆ ಇದ್ರದ್ದು ವಿಡಿಯೋ ಮತ್ತೆ ಫೋಟೋ ತೆಗೆದ್ಬಿಟ್ಟು ಏನ್ ಇವತ್ತು ಪ್ಲಾನ್ ಅಂತ ಅನ್ಕೊಂಡು ಕೆಲ್ಸದ ಕಡೆ ಹೊರಟಿದೆ. ಸೊ ಯಾವ್ದು ತೋರ್ಸೋದ್ ಬೇಡ, ಇವತ್ತು ನಾನು ಏನ್ ಮಾಡ್ತೀನಿ ಕೆಲಸ ಅದನ್ನೇ ತೋರಿಸ್ಬಿಟ್ರೆ ಬೆಸ್ಟ್ ಅಲ್ವಾ. ನಾನು ಮಾಡೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಪ್ಲಾನ್ ಹಾಕ್ಬಿಟ್ಟು ಸೀದಾ ಬಂದೆ ನಾನು ಮಾಡೋ ಕೆಲಸದ ಹತ್ರಕ್ಕೆ. ನಾನು 2 ಕಡೆ ವರ್ಕ್ ಮಾಡ್ತೀನಿ. ಫಸ್ಟ್ ನಾನು ಸಲೂನಿಗೆ ಬರ್ತೀನಿ. ಸಲೂನ್ ಅಲ್ಲಿ ನಂದು ಡೈಲಿ ರೊಟೀನ್ 7 to 11 ವರ್ಕ್ ಮಾಡಿ ಆಮೇಲೆ ಇನ್ನೊಂದು ಕೆಲ್ಸಕ್ಕೆ ಹೋಗೋದು ನಾನು. ಡೈಲಿ ರೊಟೀನ್ ಸೇಮ್ ಇರುತ್ತೆ. ಫಸ್ಟ್ ಬಂದು ಇಲ್ಲಿ ವರ್ಕ್ ಮಾಡ್ತೀನಿ. ನನಗೆ ಈ ವರ್ಕ್ ಮಾಡೋದ್ರಲ್ಲಿ ಯಾವುದೇ ತರ ನಾಚಿಕೆ ಮುಜುಗರ ಏನೂ ಇಲ್ಲ. ಕಾಯಕವೇ ಕೈಲಾಸ. ಯಾಕಂದ್ರೆ ಇದೇ ಕೆಲಸ ಮಾಡಿ ನಮ್ಮ ಅಪ್ಪ ನಮ್ಮನ್ನ ಇಷ್ಟು ದೊಡ್ಡವರಾಗಿ ಬೆಳೆಸಿದ್ದಾರೆ, ಮತ್ತೆ ನಮ್ಗೊಂದು ಜೀವನ ರೂಪಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಗೆ ಯಾವುದೇ ರೀತಿ ಸಂಕೋಚ ಇಲ್ಲದೆ ನಾನು ಈ ಕೆಲಸ ದಿನ ಮಾಡ್ತೀನಿ. ನನ್ಗೆ ಈ ಕೆಲಸದಲ್ಲಿ ಕಡಿಮೆ ಅಂದ್ರೆ 10 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ನನ್ನ ಇಷ್ಟಪಡ್ತಾರೆ. ನನ್ನ ಕೆಲಸ ಅಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ. ಈ ಕೆಲಸದಲ್ಲಿ ನನಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಫ್ಯಾನ್ಸ್ ಇದ್ದಾರೆ. ಆದ್ರಿಂದ ನನಗೆ ಈ ವರ್ಕ್ ಕೆಲಸ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇದು ನನಗೆ ಜೀವನ ರೂಪಿಸ್ಕೊಟ್ಟಿದೆ. ಯಾರೇ ಆಗ್ಲಿ, ಯಾವುದೇ ಕೆಲಸ ಇರಲಿ, ನಿಷ್ಠೆಯಿಂದ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾವುದೇ ಮುಜುಗರ ಇಲ್ಲದೆ ಕೆಲಸ ಮಾಡಿ. ಇಷ್ಟೆಲ್ಲ ಕೆಲಸದ ಬಗ್ಗೆ ಮೋಟಿವೇಶನ್ ಕೊಟ್ಬಿಟ್ಟು ನಾನು ಯಾಕೆ ಸಾಲಗಾರ ಅಂತ ಹೆಸರಿಟ್ಕೊಂಡಿದ್ದೀನಿ ಅಂತ ಒಂದು ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಂದು ಇವತ್ತಿನ ರೊಟೀನ್ ಕೆಲಸ ಅಪಾಯಿಂಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಾನು ನೆಕ್ಸ್ಟ್ ವರ್ಕ್ ಕಡೆ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟೆ. ನಂದು ನೆಕ್ಸ್ಟ್ ವರ್ಕ್ ಎಲ್ಲಿ ಅಂತಂದ್ರೆ ಒಂದು 4 ಕಿಲೋಮೀಟರ್ಸ್ ಆದ್ಮೇಲೆ ನಮ್ಮ ಸ್ಟುಡಿಯೋ ಲೊಕೇಟ್ ಆಗಿರೋದು. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಡೈಲಿ ಇಲ್ಲಿಗೆ ಬರ್ತೀನಿ. ಇಲ್ಲಿ ನಾನು 11 to 9 ವರೆಗೂ ಇಲ್ಲಿ ವರ್ಕ್ ಮಾಡ್ತೀನಿ. ಇಲ್ಲಿ ನಂದು ಸ್ಟಾರ್ ಟ್ಯಾಟೂಸ್ ಅಂತ ಹೇಳಿ ಸ್ಟುಡಿಯೋ ಇದೆ. ಇಲ್ಲಿ ನಾನು ಒಬ್ಬನೇ ವರ್ಕ್ ಮಾಡೋದು. ನಾನು ಸ್ಟುಡಿಯೋ ಹತ್ರ ಬರ್ತಿದ್ದ ಹಾಗೆ ಒಬ್ರು ಸಾಧುಗಳು ಕೊಳಲು ನುಡಿಸ್ಕೊಂಡು ಬರ್ತಾ ಇದ್ರು. ಅವರು ಕಣ್ಣಿಗೆ ಬಿದ್ರು. ಅವರು ನುಡಿಸ್ತಿದ್ದ ಕೊಳಲಿನ ಶಬ್ದ ಸಕ್ಕದಾಗಿತ್ತು. ಕೇಳಿಸ್ಕೊಂಡು 1 ನಿಮಿಷ ಅಲ್ಲೇ ನಿಂತ್ಕೊಂಡೆ. ನಮ್ಮ ಸ್ಟುಡಿಯೋ ಚಿಕ್ಕದಾಗಿದ್ರು ನಾವು ಯಾವುದೇ ರೀತಿಯ ವರ್ಕ್ ಅಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ. ಹೈಜಿನಿಕ್ ಆಗಿ ವರ್ಕ್ ಮಾಡ್ಕೊಡ್ತೀನಿ. ಸೊ ಯಾರಾದ್ರೂ ಟ್ಯಾಟೂಸ್ ಹಾಕಿಸ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಸ್ಟುಡಿಯೋಗೆ ವಿಸಿಟ್ ಮಾಡ್ಕೊಳ್ಳಿ. ಹಾಗೆ ಡೈಲಿ ರೊಟೀನ್ ಅಂತೆ ಅಪಾಯಿಂಟ್ಮೆಂಟ್ ಬುಕ್ ಆಗಿರುತ್ತೆ. ಸೊ ಒಬ್ಬೊಬ್ಬರಾಗೆ ಬಂದು ಅವ್ರವ್ರ ಇಷ್ಟ ಬರೋ ತರ ಟ್ಯಾಟೂಸ್ ಹಾಕಿಸ್ಕೊಳ್ತಾರೆ. ವರ್ಕ್ ಅಲ್ಲಿ ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇರೋದಿಲ್ಲ. ನಮ್ಮ ಸ್ಟುಡಿಯೋನ ಹುಡುಕೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ನಮ್ದಿರೋದು ಮೇನ್ ಸರ್ಕಲ್ ನಲ್ಲೇ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ. ಸ್ಟಾರ್ ಟ್ಯಾಟೂಸ್ ಅಂತ ಹೇಳಿದ್ರೆ ಹೇಳ್ತಾರೆ ಯಾರು ಬೇಕಾದ್ರು. ಸೊ ಹಾಗೆ ಡೈಲಿ ರೊಟೀನ್ ಪ್ರಕಾರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿರೋರು ಬಂದು ಅವ್ರು ಇಷ್ಟ ಆಗೋ ತರ ಟ್ಯಾಟೂಸ್ ಹಾಕಿಸ್ಕೊಳ್ತಾರೆ. ನಮ್ಮ ಸ್ಟುಡಿಯೋದಲ್ಲಿ ಟ್ಯಾಟೂ ಒಂದೇ ಅಲ್ಲ, ಬ್ಲಡ್ ಆರ್ಟ್ ಕೂಡ ಮಾಡ್ಕೊಡ್ತೇನೆ. ಅವ್ರವರು ಪ್ರೀತಿ ಪಾತ್ರರದು ಭಾವಚಿತ್ರ ಬಿಡಿಸ್ಕೋಬೇಕು ಅಂತಂದ್ರೆ ಫೋಟೋಸ್ನ ಅವರೇ ಬ್ಲಡ್ ಕೊಟ್ಬಿಟ್ಟು ಬ್ಲಡ್ ಸಹ ಇಲ್ಲ ತಗೊಂಡು ಅವ್ರಿಗೆ ಇಷ್ಟ ಆಗೋ ರೀತಿಲಿ ವರ್ಕ್ ಮಾಡ್ಕೊಡ್ತೀನಿ. ವರ್ಕಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಇಷ್ಟ ಆಗೋ ರೀತಿನೇ ಮಾಡ್ಕೊಡ್ತೀನಿ. ಟ್ಯಾಟೂಸ್ ಮತ್ತೆ ಬ್ಲಡ್ ಆರ್ಟ್, ಹಾಗೆ ಇಯರ್ ಪಿಯರ್ಸಿಂಗ್ ಅಂದ್ರೆ ಕಿವಿಗೆ ಒಲೆ ಚುಚ್ಚೋದು ಸಹ ಹಾಕೊಡ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನು ಇಯರ್ ಪಿಯರ್ಸಿಂಗ್ ಮಾಡ್ಕೊಡ್ತೇನೆ. ಹಾಗೆ ಕಸ್ಟಮೈಸ್ಡ್ ಫೋಟೋ ಫ್ರೇಮ್ಸ್ ಮತ್ತೆ ಗಿಫ್ಟ್ ಐಟಮ್ಸ್ ಅಂದ್ರೆ ಮಗ್ಸ್, ಲೈಟಿಂಗ್ ಬೋರ್ಡ್ಸ್, ಯಾವುದೇ ರೀತಿ ಗಿಫ್ಟ್ ಐಟಮ್ಸ್ ಕೂಡ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಯಾರಿಗಾದ್ರೂ ಬೇಕು ಅಂತ ನಮ್ಮ ಸ್ಟುಡಿಯೋಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ID ಇದೆ ಸ್ಟಾರ್ ಟ್ಯಾಟೂಸ್ 1436 ಅಂತೇಳಿ. ಆ ಪೇಜ್ ಅನ್ನು ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರದ ಇನ್ಫಾರ್ಮೇಶನ್ ಅದೆಲ್ಲ ಸಿಗುತ್ತೆ. ನನ್ನ ಕಾಂಟ್ಯಾಕ್ಟ್ಸ್ ಇಂದ ಹಿಡಿದು ನನ್ನ ಸ್ಟುಡಿಯೋ ಲೊಕೇಶನ್ ವರೆಗೂ ಅದ್ರಲ್ಲಿ ಹಾಕಿದ್ದೀನಿ. ಸೊ ಒಂದ್ಸತಿ ವಿಸಿಟ್ ಮಾಡಿ. ಕೊನೆಯದಾಗ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ನಂಬಿರೋ ಜನ ಬಿಟ್ಟೋದ್ರು, ನಾವು ನಂಬಿರೋ ದುಡಿಮೆ ಮಾತ್ರ ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ. ಕಲ್ತಿರೋ ವಿದ್ಯೆ ಯಾವತ್ತೂ ಮರೆಯೋಕ್ ಆಗೋದಿಲ್ಲ. ಸೊ ಅದರಿಂದ ಯಾವುದೇ ಕೆಲಸನ ಆಗ್ಲಿ ಎಷ್ಟು ಕೀಳರಿಮೆ ಮಾತ್ರ ಪಡಕ್ ಹೋಗ್ಬೇಡಿ. ಯಾವುದೇ ಕೆಲಸನ ಇಷ್ಟಪಟ್ಟು ನಿಷ್ಠೆಯಿಂದ ಮಾಡಿದ್ರೆ ನಮ್ಮನ್ನ ಜೀವನ ಪೂರ್ತಿ ಅದು ಕಾಪಾಡುತ್ತೆ. ಹಾಗೆ ಯಾರೂನು ಸುಮ್ಮನೆ ಅಂತ ಕೂರಕ್ ಹೋಗ್ಬಿಡಿ. ಕಷ್ಟ ಪಟ್ರನ್ನೇ ಫಲ ಸಿಗೋದು. ಸೊ ಹಂಗಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಇನ್ಮುಂದೆ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ನನ್ನ ವರ್ಕಿಗೆ ಸಂಬಂಧಪಟ್ಟ ವಿಡಿಯೋಸ್ಗಳು ಹಾಕ್ತಾ ಇರ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಸಹಕರಿಸಿ. ಥ್ಯಾಂಕ್ ಯು.